ವೈಜಯಂತಿ, ಚಂದ್ರಧರನ್ಗೆ ಈ ಕೆಲಸಕ್ಕೆ ಒಪ್ಸೋದಕ್ಕೆ ಶತ ಪ್ರಯತ್ನ ಪಟ್ಬಿಟ್ಟೆ. ಅವನು ಹೇಳೋದು ಒಂದೇ ಮಾತು, ಅತ್ತೆ ಒಪ್ಪಿದ್ರೆ ನಾನು ಈ ಕೆಲಸ ನಡೆಸ್ಕೊಡ್ತೀನಿ ಅಂತೀಯಾನೆ. ವೈಜಯಂತಿ, ನಿನ್ನ ಮಾತು ಅಂದರೆ ಅವನಿಗೆ ವೇದವಾಕ್ಯ. ನೀನು ಕಾಲಲ್ಲಿ ತೋರಿಸಿದ್ದನ್ನ ಅವನ ತಲೆ ಮೇಲೆ ಇಟ್ಕೊಂಡು ಮಾಡುತ್ತೇನೆ. ದಯವಿಟ್ಟು ಅವನಿಗೊಂದು ಮಾತು ಹೇಳು, ನೀನು ಒಪ್ಪಿದ್ದೀನಿ ಅಂತ. ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳ್ಬೇಡ, ಅವ್ರಿಗೊಂದು ಮಾತು ಹೇಳು, ದಯವಿಟ್ಟು ಹೇಳು. ಸಾಧ್ಯ ಇಲ್ಲ ವಿರೂಪಾಕ್ಷ, ಹಾಗಾಗೋಕ್ಕೆ ನಾನು ಬಿಡೋದಿಲ್ಲ. ಅವನು ನಾನು ಬೆಳೆಸಿದ ಮಗ, ಅವನು ಪರಸ್ತ್ರೀಯರ ಸಂಘ ಮಾಡೋದಿಲ್ಲ. ವೈಜಯಂತಿ, ಅವನು ನಿನಗೆ ಅಣ್ಣನ ಮಗ, ನನಗೆ ಮಗ, ಸ್ವಂತ ಮಗ. ನಾನು ಹೇಳಿದ್ದನ್ನು ಅವನು ಮಾಡ್ತಾನೆ. ಅವನು ಏನು ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ಮಾಡೋ ಹಕ್ಕು ನನಗಿರೋದು. ಜನ್ಮ ಕೊಟ್ಟ ಮಾತ್ರಕ್ಕೆ ಅವನ ಮೇಲೆ ಹಕ್ಕು ಬರೋದಿಲ್ಲ ವಿರೂಪಾಕ್ಷ. ಜನ್ಮ ಕೊಟ್ಟ ತಂದೆಗೆ ಮಗನ ಮೇಲೆ ಸಂಪೂರ್ಣವಾದ ಹಕ್ಕಿರುತ್ತೆ ವೈಜಯಂತಿ. ಹಕ್ಕು ಅನ್ನೋದು ಪ್ರೀತಿ ಆಗಬೇಕು, ಈ ಥರ ಸ್ವಾರ್ಥ ಸಾಧನೆಗೆ ದಾಳ ಆಗಬಾರ್ದು. ವೈಜಯಂತಿ, ಇಲ್ಲ ವಿರೂಪಾಕ್ಷ, ಈ ವಿಚಾರದಲ್ಲಿ ನನ್ನ ಸಹಾಯ ನಿನಗೆ ಸಿಗೋಲ್ಲ. ಚಂದ್ರಧರಂಗೆ ಈ ಕೆಲಸ ಮಾಡು ಅಂತ ನಾನು ಹೇಳಲ್ಲ. ನಾನೇ ಬೆಳೆಸಿದ ಕೂಸನ್ನ ಧರ್ಮಭ್ರಷ್ಟನಾಗು ಅಂತ ನಾನೇ ಹೇಗೆ ಹೇಳಿ ವಿರೂಪಾಕ್ಷ? ತಂದೆ ಮಾತನ್ನು ನಡೆಸ್ಕೊಡ್ಬೇಕಾದ್ದು ಮಗನ ಧರ್ಮ, ಅದು ಅವನ ಕರ್ತವ್ಯ ಕೂಡ. ಇದಕ್ಕಿಂತ ದೊಡ್ಡ ಧರ್ಮ ಬೇರೆ ಯಾವುದು? ವೈಜಯಂತಿ, ನೀನು ಅವನು ಹೇಳಲೇಬೇಕು, ಈ ಕೆಲಸ ಮಾಡಿಕೊಡು ಅಂತ ಒಪ್ಪಿಸ್ಲೇಬೇಕು. ಆಯ್ತು, ಮುಂದೆ ಇದರಿಂದ ಆಗೋ ಪರಿಣಾಮಕ್ಕೆ ಹೊಣೆ ಯಾರು? ಇದರಿಂದ ಏನೇ ಪರಿಣಾಮ ಆದರೂ ಅದನ್ನು ನನ್ನ ತಲೆ ಮೇಲೆ ಹೊತ್ಕೊಳ್ತೀನಿ. ಆದರೆ ಶ್ರೀಚಕ್ರ ನನ್ನದಾಗಬೇಕು. ಸರಿ, ನಾನು ಚಂದ್ರಂಗೆ ಹೇಳಿ ಒಪ್ಪಿಸ್ತೀನಿ. ಏನು ಒಪ್ಕೊಂಬಿಟ್ಯಾ ವೈಜಯಂತಿ? ಇನ್ನು ನನ್ನ ಕೆಲಸ ಆದ. ಶ್ರೀಚಕ್ರ ಅಷ್ಟೊಂದು ಸಂತೋಷ ಪಡಬೇಡ ವಿರೂಪಾಕ್ಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನಿನ್ನ ಮಾತಿನ್ನೂ ಮುಗಿದಿಲ್ವಾ? ಇನ್ನೇನಿದೆ? ನಿನ್ನ ಕೆಲಸ ಚಂದ್ರ ಮಾಡ್ಕೊಡ್ತಾನೆ, ನನ್ನ ಕೆಲಸ ನೀನು ಮಾಡ್ಕೊಡ್ತೀಯಾ? ನಿನ್ನ ಕೆಲಸ ಅದು ಯಾವುದು ಹೇಳು ವೈಜಯಂತಿ. ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ ನನಗೆ ಬಿಟ್ಕೊಡ್ತೀಯಾ? ಅಮ್ಮ, ಯಾಕೆ ಅಳ್ತಿದ್ಯಮ್ಮ? ಏನಾಯ್ತು? ಇನ್ನು ಏನಾಗಬೇಕು? ಅಮ್ಮ, ಅಪ್ಪ ಅವ್ರ ನೆಮ್ಮದಿಗೋಸ್ಕರ ಮೌನವ್ರತ ತಾಳಿದ್ದಾರೆ. ಅವ್ರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ, ಏನು ನೆಮ್ಮದಿ ಸಿಗುತ್ತೋ ಅದನ್ನು ಮಾಡಲಿ ಬಿಡು. ನಾವ್ಯಾಕೆ ಅಡ್ಡಿ ಮಾಡಬೇಕು? ನೀನು ಯಾಕೆ ಹತ್ತು ನೊಂದ್ಕೋಬೇಕು? ಬರೀ ಮೌನವ್ರತ ಕೂತ್ರೆ ಪರವಾಗಿಲ್ಲ ಕಣೋ, ಹೀಗೆ ಅನ್ನ ನೀರು ಬಿಟ್ಕೊಳ್ತ್ರೆ ಹೇಗೆ ಹೇಳು? ನೆನ್ನೆಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ ಕಣೋ. ನಾನೇನು ಮಾಡಲಿ ಹೇಳು? ಮೊದಲೇ ಮಾತಾಡ್ಸ್ಬೇಡ ಅಂತ ತಾಕೀತು ಮಾಡಿದ್ದಾರೆ. ಅದನ್ನ ಮೀರಿ ಮಾತಾಡ್ಸೋಕೆ ಹೋದ್ರೆ ಇನ್ನೇನು ಕಠಿಣ ಕ್ರಮ ಕೈಗೊಳ್ತಾರಂತ ಭಯ. ಊಟ ತಿಂಡಿ ಬಿಟ್ಟು ಕೂತ್ರೆ ದೇಹ ಏನಾಗ್ಬೇಕು ಹೇಳು? ಬಂಗಾರಿ,
ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಲ್ಲಿ ಏನೇನೆಲ್ಲ ನಡೆದೋಯ್ತಲ್ವಾ. ಪ್ರೀತಿಸಿದ್ವಿ, ಮನೆಯವರೆಲ್ಲ ಸೇರಿ ನಮ್ಮನ್ನು ದೂರ ಮಾಡಿದ್ರು. ಇನ್ಯಾರ್ದೋ ಜೊತೆ ನನ್ನ ಮದುವೆ ನಿಶ್ಚಯ ಆಯಿತು. ಹಸೆ ಮಣೆನೂ ಏರಾಗಿತ್ತು. ಆದರೆ ಕೊನೆಗಳಿಗೆನಲ್ಲಿ ಆ ಮದುವೆ ತಪ್ಪಿ ನಿನ್ನ ಜೊತೆ ಮದುವೆ ಆಗೋ ಹಾಗಾಯಿತು. ಅದು ಅಮ್ಮನವರೆಲ್ಲ ಸೇರಿ ದೇವಲೋಕದಲ್ಲಿ ನಮ್ಮ ಮದುವೆ ಮಾಡಿದ್ರು. ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ನಾವು. ಅಮ್ಮನವ್ರು ನಮ್ಮ ಮದುವೆ ಮಾಡಿದ್ರು, ಹರಿಸಿದ್ರು. ಹೌದು, ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಎಲ್ಲ ಇದ್ದಕ್ಕಿದ್ದಾಗೆ ಆಗೋಯ್ತು. ಆದರೆ ನಾವೆಲ್ಲರನ್ನೂ ಕಳ್ಕೊಂಡು ಒಬ್ಬಂಟಿಗಳಾಗ್ಬಿಟ್ವಿ. ದೇವಸ್ಥಾನ ಕೆಲಸದಿಂದ ತೆಗೆದಾಕ್ಬಿಟ್ವಿ, ಬೀದಿಗೆ ಬಂದ್ಬಿಟ್ವಿ. ಬೇಜಾರಾಗಬೇಡ ಕಣೋ ಬಂಗಾರಿ. ನಮಗೆ ಯಾರಿಲ್ದಿದ್ರೇನಂತೆ, ಅಮ್ಮನವರು ನಮ್ಮ ಸಹಾಯಕ್ಕಿದ್ದಾರೆ. ಇವತ್ತು ಊಟಕ್ಕಿಲ್ಲದೆ ಪರದಾಡ್ತಿದ್ದಾಗ ಅಮ್ಮನವರೇ ಊಟ ಕಳಿಸಿ ನಮ್ಮ ಹಸು ನೀಗಿಸ್ಲಿಲ್ವಾ? ಅಮ್ಮನವ್ರಿರುವಾಗ ನಮ್ಗೆ ಎಂಥ ದುಃಖ ಹೇಳು. ಅಮ್ಮನವ್ರಿದ್ದಾರೆ, ಅವ್ರ ಜೊತೆ ಸಂಪರ್ಕಕ್ಕೆ ಮೇಷ್ಟ್ರಮ್ಮ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೇಷ್ಟ್ರಮ್ಮ ಜಾಜಿ. ಅವ್ರ ಪ್ರೇರಣೆಯಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಅವರಿಲ್ಲ ಅಂದರೆ ಇವತ್ತಿಗೆ ಏನಾಗ್ತಿದ್ವೋ ಏನೋ. ನಿಜ ಬಂಗಾರಿ, ಅವ್ರನ್ನ ಒಂದ್ಸಲ ನೋಡಬೇಕು ಅನ್ನಿಸ್ತಿದೆ. ಆದರೆ ಅವ್ರು ಎಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲೇ ಜಾಜಿ. ಹುಡ್ಕಣ ಕಣೋ, ದೀಪ ಮಾರೋ ಕಡೆ ಇರ್ಬೋದಲ್ವಾ? ಪ್ರತಿ ಸರ್ತಿ ಅವ್ರು ಸಿಕ್ಕಾಗ ಏನಾದರೂ ಕೇಳಬೇಕು ಅಂದ್ಕೊಳ್ತೀನಿ, ಆದರೆ ಅದು ಸಾಧ್ಯನೇ ಆಗೋದಿಲ್ಲ. ಸುಮ್ಮನೆ ಅವ್ರು ಮಾತಾಡೋದನ್ನ ಕೇಳ್ತಾ ನಿಂತ್ಕೊಳ್ಳೋಣ ಅನ್ಸುತ್ತೆ. ಒಂಥರ ಮಂತ್ರ ಮುಗ್ಧಳಾಗ್ಬಿಡ್ತೀನಿ, ಎಲ್ಲ ಮರ್ತೇ ಹೋಗುತ್ತೆ. ಹೌದು ಜಾಜಿ, ನನಗೂ ಹಾಗೆ ಆಗತ್ತೆ. ಅದೇನು ಅವ್ರು ಮೋಡಿನೋ ಅರ್ಥನೇ ಆಗೋದಿಲ್ಲ. ಈ ಸಲ ಅವ್ರು ಬಂದಾಗ ಕೇಳಲೇಬೇಕು. ನಾವಿಬ್ರು ಮದುವೆ ಆದ್ವಲ್ಲ ದೇವಲೋಕದಲ್ಲಿ, ಅಲ್ಲಿಗೆ ನಾವು ಹೇಗೆ ಹೋದ್ವಿ ಅಂತ ಉತ್ತರ ತಿಳ್ಕೊಳ್ಳೇಬೇಕು. ಮತ್ತೆ ಶ್ರೀಮತಿಯವರು ಅಲ್ಲಿಗೆ ಬಂದಿದ್ರು. ಬೇರೆ ಒಡವೆ, ಬೇರೆ ಬಟ್ಟೆಗಳನ್ನ ಹಾಕೊಂಡಿದ್ರು. ಮಾಂಗಲ್ಯ ಧಾರಣೆ ಸಮಯಕ್ಕೆ ಸರಿಯಾಗಿ ಬಂಗಾರಿ ತಾಳಿ ಕಟ್ಟು ಅಂತ ಹೇಳಿದ್ದವ್ರೆ. ಯಾಕೆ ಬಂಗಾರಿ ಹಿಂಜರಿಕೆ? ಏನಾದ್ರೂ ಸಮಸ್ಯೆನಾ? ಧೈರ್ಯವಾಗಿ ಮುಂದುವರಿ, ಎಲ್ಲವೂ ಮಂಗಳವಾಗತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ಆವತ್ತವ್ರನ್ನ ಆ ದಿರ್ಸಲ್ ನೋಡಿದಾಗ ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರೇ ಅನ್ನೋ ಭಾವನೆ ಉಂಟಾಗ್ತಿತ್ತು. ಹೌದು, ನನಗೂ ಹಾಗೆ ಅನಿಸ್ತು. ಮೇಷ್ಟ್ರಮ್ಮ ಅಮ್ಮನವ್ರ ಥರ ಕಾಣೋಕೆ ಹೇಗೆ ಸಾಧ್ಯ? ಏನೋ ಕಣೋ, ಎಲ್ಲ ವಿಚಿತ್ರವಾಗಿದೆ. ಅಷ್ಟಕ್ಕೂ ಅದು ಕನ್ಸ ನನ್ಸ? ಅದು ಕನಸೇ ಆಗಿದ್ರೆ ಇಬ್ರಿಗೂ ಒಂದೇ ರೀತಿ ಕನ್ಸು ಬಿಡೋದಕ್ಕೆ ಹೇಗೋ ಸಾಧ್ಯ? ಅದು ಕನಸೇ ಆಗಿದ್ರೆ ನೀನು ಕನ್ಸಲ್ಲಿ ಕಟ್ಟಿದ ಮಾಂಗಲ್ಯ ನನ್ನ ಕುತ್ತಿಗೆಯಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಮೇಷ್ಟ್ರಮ್ಮ ಸಿಗ್ಲಿ, ಅವ್ರ ಹತ್ರನೇ ಇದನ್ನೆಲ್ಲ ಹೇಳಿ ಅವ್ರ ಹತ್ರ ಉತ್ತರ ಕೇಳ್ತೀನಿ. ಬಾ ಹೋಗೋಣ. ಯಾಕೆ ನಿಲ್ಲಿಸ್ಬಿಟ್ರಿ? ಮಾತಾಡಿ. ಯಾಕಿ ಮೌನ?